ನೋಡಿ, ಮಾಡಬಾರದು ಮಾಡಿದ್ರೆ ಆಗಬಾರದು ಆಗುತ್ತೆ ಅನ್ನೋದಕ್ಕೆ ಈ ಬುರುಡೆ ಗ್ಯಾಂಗ್ ಸ್ಪಷ್ಟ ಉದಾಹರಣೆ. ಈ ಬುರುಡೆ ಗ್ಯಾಂಗ್ ಅನ್ನು ನಾನು ಈಗಲೂ ಪ್ರಶ್ನೆ ಮಾಡೋದೇನಂತಂದ್ರೆ, ನೀವು ಮೊದಲಿನಿಂದ ಹೇಳ್ಕೊಂಡು ಬಂದ್ರಲ್ಲ ಹಂಗೆ ಹಿಂಗೆ ಅದು ಇದು ಅಂತ ಹೇಳಿ, ಈಗ ನೀವೇ ಒತ್ತಾಯ ಮಾಡಿದಂತಹ, ನೀವೇ ರಚನೆ ಆಗಬೇಕು SIT ಅಂತ ಹೇಳಿದಂತ ಆ SIT ತನಿಖಾ ವರದಿಯನ್ನ ಕೊಟ್ಟಿದೆ. ಆ ತನಿಖಾ ವರದಿಯಲ್ಲಿ ಏನಿದೆ ಅಂತ ಹೇಳಿ ಈ ಬುರುಡೆ ಗ್ಯಾಂಗ್ ನಲ್ಲಿರುವಂತಹ ಎಲ್ಲಾ ಮಹಾನ್ ವ್ಯಕ್ತಿಗಳಿಗೆ ಗೊತ್ತಿದೆ. ಆ ತನಿಖಾ ವರದಿಯ ಬಗ್ಗೆ ಉತ್ತರ ಕೊಡಿ. ನೀವು ಈಗಲೂ ಕೂಡ ಉತ್ತರ ಕೊಡಿ. ಎಲ್ಲಿದ್ದಾರೆ ಇವರೆಲ್ಲ? ಯಾರು ಅಡ್ರೆಸ್ಗೆ ಇಲ್ಲ. ಮೇಲಿಂದ ಮೇಲೆ ಲೈವ್ ಬರ್ತಾ ಇದ್ದವರು ಲಾಪತ. ಹಾಗಿದ್ರೆ ನಿಮ್ಮ ಮೇಲೆ ಅನುಮಾನ ಮೂಡದೇ ಇರಲ್ವಾ? ನಿಮ್ಮ ಮೇಲೆ ಸಂಶಯ ಬರಲ್ವಾ? ನಿಮ್ಮ ಹತ್ರ ಸಾಕ್ಷಿಗಳಿದ್ರೆ, ನೀವು ಹೇಳಿದ್ದು ಸತ್ಯ ಆಗಿದ್ದರೆ ಈಗಲೂ ನೀವು ಜನರ ಮುಂದೆ ಬಂದು ಉತ್ತರ ಕೊಡಿ. ಯಾಕೆ ಉತ್ತರ ಕೊಡ್ತಾ ಇಲ್ಲ? ತನಿಖಾ ವರದಿಯಲ್ಲಿ ಹಲವು ವಿಚಾರಗಳನ್ನು SIT ಅವರೇ ಉಲ್ಲೇಖ ಮಾಡಿದ್ದಾರೆ. ಈಗ SITಗೂ ನೀವು ಶಬ್ದ ಕೊಡ್ತಿರ್ಬಿಡಿ, ಆ ಮಾತು ಬೇರೆ. ಆದ್ರೆ ಉತ್ತರ ಕೊಡಿ. ಅಧರ್ಮಕ್ಕಿಡಿದು ಶಾಪಕ್ಕೆ ಗುರಿಯಾಯ್ತಾ ಹಾಗಿದ್ರೆ ಈ ಬುರುಡೆ ಗ್ಯಾಂಗ್? ಧರ್ಮಸ್ಥಳ ಶ್ರೀ ಕ್ಷೇತ್ರ ಟಾರ್ಗೆಟ್ ಮಾಡಿದ್ದು ಈ ಬುರುಡೆ ಗ್ಯಾಂಗ್. ಅಸಹಜ ಸಾವುಗಳನ್ನೇ ಬಂಡವಾಳ ಮಾಡಿಕೊಂಡಿದ್ದು ಈ ಬುರುಡೆ ಗ್ಯಾಂಗ್. ಧರ್ಮಾಧಿಕಾರಿಗಳ ವಿರುದ್ಧ ನೂರಾರು ಕೊಲೆಗಳ ದೂಷಣೆಯನ್ನ ಮಾಡಿದ್ದು ಈ ಬುರುಡೆ ಗ್ಯಾಂಗ್. ಚಿನ್ನಯ್ಯನನ್ನ ಬಲಿಪಶು ಮಾಡಿದ್ದು ಇದೇ ತಿಮರೋಡಿ ಗ್ಯಾಂಗ್. ಚಿನ್ನಯ್ಯ ಏನ್ ಹೇಳ್ದ? ಚಿನ್ನಯ್ಯನ ಹೆಂಡತಿ ಬಂದು ಏನ್ ಹೇಳಿದ್ರು? ಪಬ್ಲಿಕ್ ಕನ್ನಡದಲ್ಲೇ ಎಷ್ಟು ವಿಚಾರಗಳನ್ನ ಅವರು ಬಿಚ್ಚಿಟ್ರು. ಸುಜಾತ ಭಟ್ ಕತೆ ಏನಾಯ್ತು? ಸುಜಾತ ಭಟ್ ಏನ್ ಹೇಳಿದ್ರು? ಇಲ್ಲೇ ಬಂದು ರಿಪಬ್ಲಿಕ್ ಕನ್ನಡ ಸ್ಟುಡಿಯೋದಲ್ಲಿ. ಇನ್ನ ಆ ಕತೆಗಾರ ಗಿರೀಶ್ ಮಟ್ಟಣ್ಣನವರ್, ಗಿರೀಶ್ ಮಟ್ಟಣ್ಣವರಿಗೆ ಸಾಥ್ ಕೊಟ್ಟಿದ್ದ ದೂರುದಾರ ಜಯಂತ್ ಬಂಗ್ಲೆಗುಡ್ಡದಲ್ಲಿ ಹುಡುಕಾಡಿ ಒಂದು ಮನುಷ್ಯನ ತಲೆಬುರುಡೆ ಹುಡುಕೊಂಡು ಬಂದು ತಗೊಂಬಂದ್ರು. ಬಂಗ್ಲೆಗುಡ್ಡದಲ್ಲಿ ವಾಮಾಚಾರ, ಮಾಟ, ಮಂತ್ರದ ಗುಸುಗುಸು ಕೇಳಿ ಬಂತು. ಟಿ ಜಯಂತ್ ಅಂದಂತ ಆ ಬುರುಡೆ ವಾಮಾಚಾರಕ್ಕೆ ಬಳಸಿದ್ದ. ದೆಹಲಿಗೂ ಕೂಡ ಅದೇ ಬುರುಡೆಯನ್ನ ತೆಗೆದುಕೊಂಡು ಹೋಯ್ತಾ ಈ ಬುರುಡೆ ಗ್ಯಾಂಗ್. ಅಧರ್ಮವನ್ನ ಮಾಡದಂತೆ ಕನಸಲ್ಲಿ ದೇವರು ಸೂಚನೆಯನ್ನ ನೀಡಿತ್ತಾ ಇವರಿಗೆ? ಅಣ್ಣಪ್ಪ ಸ್ವಾಮಿಯ ಮಹಿಮೆ ಗೊತ್ತಿದ್ರು ಜಯಂತ್ ತಪ್ಪು ಮಾಡಿದ್ರ ಅಂತ ಹಲವರು ಈಗ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಹಾಗಿದ್ರೆ ಅವತ್ತು ಕನಸಲ್ಲಿ ಬಂದು ಏನ್ ಸೂಚನೆಯನ್ನ ಕೊಡ್ತು ಜಯಂತ್ಗೆ? ಇವ್ರು ಬಹುಶಃ ಈ ಬುರುಡೆ ಗ್ಯಾಂಗ್ನವ್ರಿಗೆ ಹೋಗೋರು ಬರೋರು ಎಲ್ಲರೂ ಬುರುಡೆ ತರನೇ ಕಾಣಿಸ್ತಿದಾರೋ ಏನೋ. ಬಂದು ಕಾಡ್ತಾ ಇದೆ ಅಂತೆ ಆ ಬುರುಡೆ ಇವ್ರನ್ನ. ಬಿಡುತ್ತಾ? ಮಾಡಬಾರದು ಮಾಡಿದ್ರೆ ಆಗಬಾರದೇ ಆಗೋದು. ಬುರುಡೆ ಗ್ಯಾಂಗ್ನವ್ರು ಯಾರು ಅಡ್ರೆಸ್ಗೆ ಇಲ್ಲ. ಈಗ ಮಹೇಶ್ ಶೆಟ್ಟಿ ತಿಮರೋಡಿ ಎಲ್ಲಿ? ಜಯಂತ್ ಎಲ್ಲಿ? ಗಿರೀಶ್ ಮಟ್ಟಣ್ಣವರು ಎಲ್ಲಿ? ಆ ಸಮೀರ ಒಬ್ಬ, ಅವನನ್ನು ಮಾತ್ರ ಮರಿಬಾರದು. ಆತ ಬಂದು ಏನೋ ವಿಚಾರಗಳನ್ನು ಹೇಳ್ತಾ ಇದ್ದ. ಆತ ಎಲ್ಲಿ? ಈಗ ಮಾತಾಡ್ಲಿ ಇದ್ರ ಬಗ್ಗೆ. ಬರ್ಲಿ ಆತನ ಚಾನಲ್ ಇಂದ ಒಂದು ಲೈವ್. ಇದಕ್ಕೆಲ್ಲ ಉತ್ತರ ಕೊಡ್ಲಿ ಅವನು. ಆ ತನಿಖಾ ವರದಿ ನೋಡಿಲ್ವಾ ಅವನು? ಗೊತ್ತಿಲ್ವಾ? ಕೊಡ್ಲಿ ಇದಕ್ಕೆ ಉತ್ತರನ. ಜನ ಕೇಳ್ತಿರೋದಪ್ಪ ಇದನ್ನೆಲ್ಲ. ನೀವು ಹೆಂಗೆ ಅವತ್ತು ರಾಜಾರೋಷವಾಗಿ ಆರೋಪಗಳನ್ನ ಮಾಡಿದ್ರೆ ಅಷ್ಟೇ ರಾಜಾರೋಷವಾಗಿ ಇಷ್ಟೆಲ್ಲ ಬೆಳವಣಿಗೆ ಆದ್ಮೇಲೆ ಬನ್ನಿ ನೀವು ಜನರನ್ನ ಎದುರಿಸಿ, ಪ್ರಶ್ನೆಗಳನ್ನ ಎದುರಿಸಿ, ತನಿಖಾ ವರದಿಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಹೇಳಿ. ಆಗ್ತಾ ಇಲ್ಲ. ನೆಕ್ಸ್ಟ್ ನೋಡಿ, ಮಾಡಬಾರದು ಮಾಡಿದ್ರೆ ಆಗಬಾರದು ಆಗುತ್ತೆ ಅನ್ನೋದಕ್ಕೆ ಈ ಬುರುಡೆ ಗ್ಯಾಂಗ್ ಸ್ಪಷ್ಟ ಉದಾಹರಣೆ. ಈ ಬುರುಡೆ ಗ್ಯಾಂಗ್ ಅನ್ನು ನಾನು ಈಗಲೂ ಪ್ರಶ್ನೆ ಮಾಡೋದೇನಂತಂದ್ರೆ, ನೀವು ಮೊದಲಿನಿಂದ ಹೇಳ್ಕೊಂಡು ಬಂದ್ರಲ್ಲ ಹಂಗೆ ಹಿಂಗೆ ಅದು ಇದು ಅಂತ ಹೇಳಿ, ಈಗ ನೀವೇ ಒತ್ತಾಯ ಮಾಡಿದಂತಹ, ನೀವೇ ರಚನೆ ಆಗಬೇಕು SIT ಅಂತ ಹೇಳಿದಂತ ಆ SIT ತನಿಖಾ ವರದಿಯನ್ನ ಕೊಟ್ಟಿದೆ. ಆ ತನಿಖಾ ವರದಿಯಲ್ಲಿ ಏನಿದೆ ಅಂತ ಹೇಳಿ ಈ ಬುರುಡೆ ಗ್ಯಾಂಗ್ ನಲ್ಲಿರುವಂತಹ ಎಲ್ಲಾ ಮಹಾನ್ ವ್ಯಕ್ತಿಗಳಿಗೆ ಗೊತ್ತಿದೆ. ಆ ತನಿಖಾ ವರದಿಯ ಬಗ್ಗೆ ಉತ್ತರ ಕೊಡಿ. ನೀವು ಈಗಲೂ ಕೂಡ ಉತ್ತರ ಕೊಡಿ. ಎಲ್ಲಿದ್ದಾರೆ ಇವರೆಲ್ಲ? ಯಾರು ಅಡ್ರೆಸ್ಗೆ ಇಲ್ಲ. ಮೇಲಿಂದ ಮೇಲೆ ಲೈವ್ ಬರ್ತಾ ಇದ್ದವರು ಲಾಪತ. ಹಾಗಿದ್ರೆ ನಿಮ್ಮ ಮೇಲೆ ಅನುಮಾನ ಮೂಡದೇ ಇರಲ್ವಾ? ನಿಮ್ಮ ಮೇಲೆ ಸಂಶಯ ಬರಲ್ವಾ? ನಿಮ್ಮ ಹತ್ರ ಸಾಕ್ಷಿಗಳಿದ್ರೆ, ನೀವು ಹೇಳಿದ್ದು ಸತ್ಯ ಆಗಿದ್ದರೆ ಈಗಲೂ ನೀವು ಜನರ ಮುಂದೆ ಬಂದು ಉತ್ತರ ಕೊಡಿ. ಯಾಕೆ ಉತ್ತರ ಕೊಡ್ತಾ ಇಲ್ಲ? ತನಿಖಾ ವರದಿಯಲ್ಲಿ ಹಲವು ವಿಚಾರಗಳನ್ನು SIT ಅವರೇ ಉಲ್ಲೇಖ ಮಾಡಿದ್ದಾರೆ. ಈಗ SITಗೂ ನೀವು ಶಬ್ದ ಕೊಡ್ತಿರ್ಬಿಡಿ, ಆ ಮಾತು ಬೇರೆ. ಆದ್ರೆ ಉತ್ತರ ಕೊಡಿ. ಅಧರ್ಮಕ್ಕಿಡಿದು ಶಾಪಕ್ಕೆ ಗುರಿಯಾಯ್ತಾ ಹಾಗಿದ್ರೆ ಈ ಬುರುಡೆ ಗ್ಯಾಂಗ್? ಧರ್ಮಸ್ಥಳ ಶ್ರೀ ಕ್ಷೇತ್ರ ಟಾರ್ಗೆಟ್ ಮಾಡಿದ್ದು ಈ ಬುರುಡೆ ಗ್ಯಾಂಗ್. ಅಸಹಜ ಸಾವುಗಳನ್ನೇ ಬಂಡವಾಳ ಮಾಡಿಕೊಂಡಿದ್ದು ಈ ಬುರುಡೆ ಗ್ಯಾಂಗ್. ಧರ್ಮಾಧಿಕಾರಿಗಳ ವಿರುದ್ಧ ನೂರಾರು ಕೊಲೆಗಳ ದೂಷಣೆಯನ್ನ ಮಾಡಿದ್ದು ಈ ಬುರುಡೆ ಗ್ಯಾಂಗ್.
ಚಿನ್ನಯ್ಯನನ್ನ ಬಲಿಪಶು ಮಾಡಿದ್ದು ಇದೇ ತಿಮರೋಡಿ ಗ್ಯಾಂಗ್. ಚಿನ್ನಯ್ಯ ಏನ್ ಹೇಳ್ದ? ಚಿನ್ನಯ್ಯನ ಹೆಂಡತಿ ಬಂದು ಏನ್ ಹೇಳಿದ್ರು? ಪಬ್ಲಿಕ್ ಕನ್ನಡದಲ್ಲೇ ಎಷ್ಟು ವಿಚಾರಗಳನ್ನ ಅವರು ಬಿಚ್ಚಿಟ್ರು. ಸುಜಾತ ಭಟ್ ಕತೆ ಏನಾಯ್ತು? ಸುಜಾತ ಭಟ್ ಏನ್ ಹೇಳಿದ್ರು ಇಲ್ಲೇ ಬಂದು ರಿಪಬ್ಲಿಕ್ ಕನ್ನಡ ಸ್ಟುಡಿಯೋದಲ್ಲಿ. ಇನ್ನ ಆ ಕತೆಗಾರ ಗಿರೀಶ್ ಮಟ್ಟಣ್ಣನವರ್, ಗಿರೀಶ್ ಮಟ್ಟಣ್ಣವರಿಗೆ ಸಾಥ್ ಕೊಟ್ಟಿದ್ದ ದೂರುದಾರ ಜಯಂತ್ ಬಂಗ್ಲೆಗುಡ್ಡದಲ್ಲಿ ಹುಡುಕಾಡಿ ಒಂದು ಮನುಷ್ಯನ ತಲೆಬುರುಡೆ ಹುಡುಕೊಂಡು ಬಂದು ತಗೊಂಬಂದ್ರು. ಬಂಗ್ಲೆಗುಡ್ಡದಲ್ಲಿ ವಾಮಾಚಾರ ಮಾಟ ಮಂತ್ರದ ಗುಸುಗುಸು ಕೇಳಿ ಬಂತು. ಟಿ ಜಯಂತ್ ಅಂದಂತ ಆ ಬುರುಡೆ ವಾಮಾಚಾರಕ್ಕೆ ಬಳಸಿದ್ದ. ದೆಹಲಿಗೂ ಕೂಡ ಅದೇ ಬುರುಡೆಯನ್ನ ತೆಗೆದುಕೊಂಡು ಹೋಯ್ತಾ ಈ ಬುರುಡೆ ಗ್ಯಾಂಗ್. ಅಧರ್ಮವನ್ನ ಮಾಡದಂತೆ ಕನಸಲ್ಲಿ ದೇವರು ಸೂಚನೆಯನ್ನ ನೀಡಿತ್ತಾ ಇವರಿಗೆ. ಅಣ್ಣಪ್ಪ ಸ್ವಾಮಿಯ ಮಹಿಮೆ ಗೊತ್ತಿದ್ರು ಜಯಂತ್ ತಪ್ಪು ಮಾಡಿದ್ರ ಅಂತ ಹಲವರು ಈಗ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಹಾಗಿದ್ರೆ ಅವತ್ತು ಕನಸಲ್ಲಿ ಬಂದು ಏನ್ ಸೂಚನೆಯನ್ನ ಕೊಡ್ತು ಜಯಂತ್ಗೆ? ಇವ್ರು ಬಹುಶಃ ಈ ಬುರುಡೆ ಗ್ಯಾಂಗ್ನವ್ರಿಗೆ ಹೋಗೋರು ಬರೋರು ಎಲ್ಲರೂ ಬುರುಡೆ ತರನೇ ಕಾಣಿಸ್ತಿದಾರೋ ಏನೋ. ಬಂದು ಕಾಡ್ತಾ ಇದೆಯಂತೆ ಆ ಬುರುಡೆ ಇವ್ರನ್ನ. ಬಿಡುತ್ತಾ? ಮಾಡಬಾರದು ಮಾಡಿದ್ರೆ ಆಗಬಾರದೇ ಆಗೋದು. ಬುರುಡೆ ಗ್ಯಾಂಗ್ನವ್ರು ಯಾರು ಅಡ್ರೆಸ್ಗೆ ಇಲ್ಲ ಈಗ. ಮಹೇಶ್ ಶೆಟ್ಟಿ ತಿಮರೋಡಿ ಎಲ್ಲಿ? ಜಯಂತ್ ಎಲ್ಲಿ? ಗಿರೀಶ್ ಮಟ್ಟಣ್ಣವರು ಎಲ್ಲಿ? ಆ ಸಮೀರ ಒಬ್ಬ, ಅವನನ್ನು ಮಾತ್ರ ಮರಿಬಾರದು. ಆತ ಬಂದು ಏನೋ ವಿಚಾರಗಳನ್ನು ಹೇಳ್ತಾ ಇದ್ದ. ಆತ ಎಲ್ಲಿ ಈಗ? ಮಾತಾಡ್ಲಿ ಇದ್ರ ಬಗ್ಗೆ. ಬರ್ಲಿ ಆತನ ಚಾನಲ್ ಇಂದ ಒಂದು ಲೈವ್. ಇದಕ್ಕೆಲ್ಲ ಉತ್ತರ ಕೊಡ್ಲಿ ಅವನು. ಆ ತನಿಖಾ ವರದಿ ನೋಡಿಲ್ವಾ ಅವನು? ಗೊತ್ತಿಲ್ವಾ? ಕೊಡ್ಲಿ ಇದಕ್ಕೆ ಉತ್ತರನ. ಜನ ಕೇಳ್ತಿರೋದಪ್ಪ ಇದನ್ನೆಲ್ಲ. ನೀವು ಹೆಂಗೆ ಅವತ್ತು ರಾಜಾರೋಷವಾಗಿ ಆರೋಪಗಳನ್ನ ಮಾಡಿದ್ರೆ ಅಷ್ಟೇ ರಾಜಾರೋಷವಾಗಿ ಇಷ್ಟೆಲ್ಲ ಬೆಳವಣಿಗೆ ಆದ್ಮೇಲೆ ಬನ್ನಿ ನೀವು ಜನರನ್ನ ಎದುರಿಸಿ, ಪ್ರಶ್ನೆಗಳನ್ನ ಎದುರಿಸಿ, ತನಿಖಾ ವರದಿಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಹೇಳಿ. ಆಗ್ತಾ ಇಲ್ಲ. ನೆಕ್ಸ್ಟ್ ನೋಡಿ, ಮಾಡಬಾರದು ಮಾಡಿದ್ರೆ ಆಗಬಾರದು ಆಗುತ್ತೆ ಅನ್ನೋದಕ್ಕೆ ಈ ಬುರುಡೆ ಗ್ಯಾಂಗ್ ಸ್ಪಷ್ಟ ಉದಾಹರಣೆ. ಈ ಬುರುಡೆ ಗ್ಯಾಂಗ್ ಅನ್ನು ನಾನು ಈಗಲೂ ಪ್ರಶ್ನೆ ಮಾಡೋದೇನಂತಂದ್ರೆ, ನೀವು ಮೊದಲಿನಿಂದ ಹೇಳ್ಕೊಂಡು ಬಂದ್ರಲ್ಲ ಹಂಗೆ ಹಿಂಗೆ ಅದು ಇದು ಅಂತ ಹೇಳಿ, ಈಗ ನೀವೇ ಒತ್ತಾಯ ಮಾಡಿದಂತಹ, ನೀವೇ ರಚನೆ ಆಗಬೇಕು SIT ಅಂತ ಹೇಳಿದಂತ ಆ SIT ತನಿಖಾ ವರದಿಯನ್ನ ಕೊಟ್ಟಿದೆ. ಆ ತನಿಖಾ ವರದಿಯಲ್ಲಿ ಏನಿದೆ ಅಂತ ಹೇಳಿ ಈ ಬುರುಡೆ ಗ್ಯಾಂಗ್ನಲ್ಲಿರುವಂತಹ ಎಲ್ಲಾ ಮಹಾನ್ ವ್ಯಕ್ತಿಗಳಿಗೆ ಗೊತ್ತಿದೆ. ಆ ತನಿಖಾ ವರದಿಯ ಬಗ್ಗೆ ಉತ್ತರ ಕೊಡಿ. ನೀವು ಈಗಲೂ ಕೂಡ ಉತ್ತರ ಕೊಡಿ. ಎಲ್ಲಿದ್ದಾರೆ ಇವರೆಲ್ಲ? ಯಾರು ಅಡ್ರೆಸ್ಗೆ ಇಲ್ಲ. ಮೇಲಿಂದ ಮೇಲೆ ಲೈವ್ ಬರ್ತಾ ಇದ್ದವರು ಲಾಪತ. ಹಾಗಿದ್ರೆ ನಿಮ್ಮ ಮೇಲೆ ಅನುಮಾನ ಮೂಡದೇ ಇರಲ್ವಾ? ನಿಮ್ಮ ಮೇಲೆ ಸಂಶಯ ಬರಲ್ವಾ? ನಿಮ್ಮ ಹತ್ರ ಸಾಕ್ಷಿಗಳಿದ್ರೆ, ನೀವು ಹೇಳಿದ್ದು ಸತ್ಯ ಆಗಿದ್ದರೆ ಈಗಲೂ ನೀವು ಜನರ ಮುಂದೆ ಬಂದು ಉತ್ತರ ಕೊಡಿ. ಯಾಕೆ ಉತ್ತರ ಕೊಡ್ತಾ ಇಲ್ಲ? ತನಿಖಾ ವರದಿಯಲ್ಲಿ ಹಲವು ವಿಚಾರಗಳನ್ನು SIT ಅವರೇ ಉಲ್ಲೇಖ ಮಾಡಿದ್ದಾರೆ. ಈಗ SITಗೂ ನೀವು ಶಬ್ದ ಕೊಡ್ತಿರ್ಬಿಡಿ, ಆ ಮಾತು ಬೇರೆ. ಆದ್ರೆ ಉತ್ತರ ಕೊಡಿ. ಅಧರ್ಮಕ್ಕಿಡಿದು ಶಾಪಕ್ಕೆ ಗುರಿಯಾಯ್ತಾ ಹಾಗಿದ್ರೆ ಈ ಬುರುಡೆ ಗ್ಯಾಂಗ್? ಧರ್ಮಸ್ಥಳ ಶ್ರೀ ಕ್ಷೇತ್ರ ಟಾರ್ಗೆಟ್ ಮಾಡಿದ್ದು ಈ ಬುರುಡೆ ಗ್ಯಾಂಗ್. ಅಸಹಜ ಸಾವುಗಳನ್ನೇ ಬಂಡವಾಳ ಮಾಡಿಕೊಂಡಿದ್ದು ಈ ಬುರುಡೆ ಗ್ಯಾಂಗ್. ಧರ್ಮಾಧಿಕಾರಿಗಳ ವಿರುದ್ಧ ನೂರಾರು ಕೊಲೆಗಳ ದೂಷಣೆಯನ್ನ ಮಾಡಿದ್ದು ಈ ಬುರುಡೆ ಗ್ಯಾಂಗ್. ಚಿನ್ನಯ್ಯನನ್ನ ಬಲಿಪಶು ಮಾಡಿದ್ದು ಇದೇ ತಿಮರೋಡಿ ಗ್ಯಾಂಗ್. ಚಿನ್ನಯ್ಯ ಏನ್ ಹೇಳ್ದ? ಚಿನ್ನಯ್ಯನ ಹೆಂಡತಿ ಬಂದು ಏನ್ ಹೇಳಿದ್ರು? ಪಬ್ಲಿಕ್ ಕನ್ನಡದಲ್ಲೇ ಎಷ್ಟು ವಿಚಾರಗಳನ್ನ ಅವರು ಬಿಚ್ಚಿಟ್ರು. ಸುಜಾತ ಭಟ್ ಕತೆ ಏನಾಯ್ತು? ಸುಜಾತ ಭಟ್ ಏನ್ ಹೇಳಿದ್ರು ಇಲ್ಲೇ ಬಂದು ರಿಪಬ್ಲಿಕ್ ಕನ್ನಡ ಸ್ಟುಡಿಯೋದಲ್ಲಿ. ಇನ್ನ ಆ ಕತೆಗಾರ ಗಿರೀಶ್ ಮಟ್ಟಣ್ಣನವರ್, ಗಿರೀಶ್ ಮಟ್ಟಣ್ಣವರಿಗೆ ಸಾಥ್ ಕೊಟ್ಟಿದ್ದ ದೂರುದಾರ ಜಯಂತ್ ಬಂಗ್ಲೆಗುಡ್ಡದಲ್ಲಿ ಹುಡುಕಾಡಿ ಒಂದು ಮನುಷ್ಯನ ತಲೆಬುರುಡೆ ಹುಡುಕೊಂಡು ಬಂದು ತಗೊಂಬಂದ್ರು. ಬಂಗ್ಲೆಗುಡ್ಡದಲ್ಲಿ ವಾಮಾಚಾರ ಮಾಟ ಮಂತ್ರದ ಗುಸುಗುಸು ಕೇಳಿ ಬಂತು. ಟಿ ಜಯಂತ್ ಅಂದಂತ ಆ ಬುರುಡೆ ವಾಮಾಚಾರಕ್ಕೆ ಬಳಸಿದ್ದ. ದೆಹಲಿಗೂ ಕೂಡ ಅದೇ ಬುರುಡೆಯನ್ನ ತೆಗೆದುಕೊಂಡು ಹೋಯ್ತಾ ಈ ಬುರುಡೆ ಗ್ಯಾಂಗ್. ಅಧರ್ಮವನ್ನ ಮಾಡದಂತೆ ಕನಸಲ್ಲಿ ದೇವರು ಸೂಚನೆಯನ್ನ ನೀಡಿತ್ತಾ ಇವರಿಗೆ. ಅಣ್ಣಪ್ಪ ಸ್ವಾಮಿಯ ಮಹಿಮೆ ಗೊತ್ತಿದ್ರು ಜಯಂತ್ ತಪ್ಪು ಮಾಡಿದ್ರ ಅಂತ ಹಲವರು ಈಗ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಹಾಗಿದ್ರೆ ಅವತ್ತು ಕನಸಲ್ಲಿ ಬಂದು ಏನ್ ಸೂಚನೆಯನ್ನ ಕೊಡ್ತು ಜಯಂತ್ಗೆ? ಇವ್ರು ಬಹುಶಃ ಈ ಬುರುಡೆ ಗ್ಯಾಂಗ್ನವ್ರಿಗೆ ಹೋಗೋರು ಬರೋರು ಎಲ್ಲರೂ ಬುರುಡೆ ತರನೇ ಕಾಣಿಸ್ತಿದಾರೋ ಏನೋ. ಬಂದು ಕಾಡ್ತಾ ಇದೆಯಂತೆ ಆ ಬುರುಡೆ ಇವ್ರನ್ನ. ಬಿಡುತ್ತಾ? ಮಾಡಬಾರದು ಮಾಡಿದ್ರೆ ಆಗಬಾರದೇ ಆಗೋದು. ಬುರುಡೆ ಗ್ಯಾಂಗ್ನವ್ರು ಯಾರು ಅಡ್ರೆಸ್ಗೆ ಇಲ್ಲ ಈಗ. ಮಹೇಶ್ ಶೆಟ್ಟಿ ತಿಮರೋಡಿ ಎಲ್ಲಿ? ಜಯಂತ್ ಎಲ್ಲಿ? ಗಿರೀಶ್ ಮಟ್ಟಣ್ಣವರು ಎಲ್ಲಿ?
ಆ ಸಮೀರ ಒಬ್ಬ, ಅವನನ್ನು ಮಾತ್ರ ಮರಿಬಾರದು. ಆತ ಬಂದು ಏನೋ ವಿಚಾರಗಳನ್ನು ಹೇಳ್ತಾ ಇದ್ದ. ಆತ ಎಲ್ಲಿ ಈಗ ಮಾತಾಡ್ಲಿ ಇದ್ರ ಬಗ್ಗೆ? ಬರ್ಲಿ ಆತನ ಚಾನಲ್ ಇಂದ ಒಂದು ಲೈವ್, ಇದಕ್ಕೆಲ್ಲ ಉತ್ತರ ಕೊಡ್ಲಿ ಅವನು. ಆ ತನಿಖಾ ವರದಿ ನೋಡಿಲ್ವಾ ಅವನು? ಗೊತ್ತಿಲ್ವಾ? ಕೊಡ್ಲಿ ಇದಕ್ಕೆ ಉತ್ತರನ. ಜನ ಕೇಳ್ತಿರೋದಪ್ಪ ಇದನ್ನೆಲ್ಲ. ನೀವು ಹೆಂಗೆ ಅವತ್ತು ರಾಜಾರೋಷವಾಗಿ ಆರೋಪಗಳನ್ನ ಮಾಡಿದ್ರೆ ಅಷ್ಟೇ ರಾಜಾರೋಷವಾಗಿ ಇಷ್ಟೆಲ್ಲ ಬೆಳವಣಿಗೆ ಆದ್ಮೇಲೆ ಬನ್ನಿ ನೀವು ಜನರನ್ನ ಎದುರಿಸಿ, ಪ್ರಶ್ನೆಗಳನ್ನ ಎದುರಿಸಿ, ತನಿಖಾ ವರದಿಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಹೇಳಿ. ಆಗ್ತಾ ಇಲ್ಲ. ನೆಕ್ಸ್ಟ್